ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. ಅದರಲ್ಲೂ ಕೂಡ ಒಂದು ಸೀನ್ ಆದರೆ ಚಡ್ಡಿ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದು. ಮಚ್ಚ ಏನು ನನ್ನ ಕಾಸಾಕೆ ಹಾಕೊಂಡು ಬಂದ್ಬಿಟ್ಟಿದ್ಯಾ? ನಮ್ಮನ್ನು ಬಿಚ್ಚಿಬಿಡ್ಲಾ? ಇಡೀ ಸಿನಿಮಾ ಹೇಳ್ಬಿಟ್ರೆ ಭಯ ಬಿಡಲ್ಲ ಅವರು. ಇದು ಪೂರ್ತಿ ಕಂಟೆಂಟ್ ತೊಗೊಂಡ್ಬಿಡ್ತಾರೆ ಸಾರ್. ಸಿನಿಮಾ ನೋಡಿ ಇದೇ ಥರ ಎಲ್ಲ ಸಿನಿಮಾ ಭೀಮಾ ಸಿನಿಮಾನ ಎಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಎಲ್ಲರೂ ಖುಷಿಯಾಗಿದ್ದೀವಿ. ಈ ಖುಷಿ ತುಂಬ ದಿನದಿಂದ ಕಾಯ್ತಾ ಇದ್ವಿ. ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಇನ್ನು ನಿಮ್ಮ ಏರಿಯಾದಲ್ಲಿ ಒಂದಷ್ಟು ಭಾಗಗಳು ಶೂಟ್ ಆಗಿರೋಂಥ ವಿನೋಬ ನಗರ ಏನು ಸುತ್ತಮುತ್ತ ಇದೆ, ನೀವು ಓಡಾಡಿದಂಥ ಜಾಗಗಳು ಅಲ್ಲಿ ಶೂಟ್ ಮಾಡಿರ್ತೀರ. ಮತ್ತು ಒಂದಷ್ಟು ಏರಿಯಾಗಳು ಸುತ್ತಮುತ್ತ ಇದೆಯಲ್ಲ, ಆ ಜಾಗದಲ್ಲಿ ಶೂಟಿಂಗ್ ಮಾಡೋದು ಭಾಳ ಕಷ್ಟ. ನಮ್ಮ ಏರಿಯಾ ಅಂದಮೇಲೆ ನಾನು ಒಂದು ಮಾತು ಹೇಳಬೇಕು. ನಮ್ಮ ಏರಿಯಲ್ಲಿ ಮಾಡಿದಂಥ ಪ್ರತಿಯೊಂದು ಪಿಕ್ಚರು ಸೂಪರ್ ಡೂಪರ್ ಹಿಟ್ಟು. ಸಲಗ, ಟಗರು, ಭೀಮಾ, ಆಮೇಲೆ ನಮ್ಮ ಲೂಸ್ ಮಾದದು ಒಂದು ಪಿಕ್ಚರ್ ಬಂತಲ್ಲ, ಏನು ಪಿಕ್ಚರ್ ಅದು? ಲವ್ ಸ್ಟೋರಿ ಪಿಕ್ಚರ್ ಸರ್. ಕೊನೆಯಲ್ಲಿ ಸತ್ತೋಗ್ಬಿಡ್ತಾರೆ ನೋಡಿ. ಪಿಕ್ಚರ್ ಹೆಸರು ಏನದು? ಅದಿಲ್ಲ, ಚಪ್ಪಲಿ ಉಳಿತಾ ಇರ್ತಾರೆ ನೋಡಿ. ಅಂಬಾರಿ ಕೂಡ ಎಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತದೆ. ಈ ಥರ ಕೆಲವೊಂದು ನಮ್ಮ ವಿನೋಬ ನಗರ ಅಂದರೆ ಒಂದು ರಾಶಿಯಾದ ಹೆಸರು ಊರದು ಏರಿಯಾ. ನಮ್ಮ ಏರಿಯಾ ಒಳಗಡೆ ಕಾಲಿಗೆ ಬಿಟ್ಟರೆ ಸಾಕು, ಆ ಪಿಕ್ಚರ್ ಸಕ್ಸಸ್ ಸರ್. ನಿಜವಾಗ್ಲೂ ಸುಳ್ಳು ಹೇಳಿಲ್ಲ ಸರ್. ನಾನು ಹೇಳಿದೆ ಪಿಕ್ಚರೆಲ್ಲ ಅಂದ್ಕೊಳ್ಳಿ. ಅಂಬಾರಿ ಹಿಟ್ಟಾಗಿಲ್ವಾ? ಸಖತ್ತಿಟ್ಟು. ಇದೇ ಟಗರು ಎತ್ಕೊಳ್ಳಿ ಎಷ್ಟು ದೊಡ್ಡ ಇಟ್ಟು, ಸಲಗ ಎತ್ಕೊಳ್ಳಿ ಎಷ್ಟು ದೊಡ್ಡ ಇಟ್ಟು, ಇದು ಭೀಮಾ ಎತ್ಕೊಳ್ಳಿ. ನಮ್ಮ ವಿನೋಬ ನಗರ ಹೆಸರು ರಾಶಿಯಾದ ಹೆಸರು ಸರ್. ನಾವು ಅದು ಇವಾಗ ನನಗೆ ಒಬ್ಬರು ಕೇಳೋರು, ಏನು ಜಾಕ್ ನೀನು ನಮ್ಮ ಏರಿಯಾನ ಫಿಲಿಮ್ ಸಿಟಿ ಮಾಡಿಬಿಟ್ಟಿದ್ಯಾ ಅಂತ. ಅವರು ಫಿಲಿಮ್ ಸಿಟಿ ಆಗಿಲ್ಲ, ನಮ್ಮ ಏರಿಯಾನ ಏನಂದರೆ ಅವ್ರಿಗೆ ಫಿಲಮ್ ಇಂಡಸ್ಟ್ರಿ ಅವ್ರಿಗೆ, ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಆ ಏರಿಯಾಗೆ ಹೋದರೆ ಸಕ್ಸಸ್ ಆಗುತ್ತಪ್ಪ, ಒಳ್ಳೆ ರಾಶಿಯಾದ ಏರಿಯಾ ವಿನೋಬ ನಗರ ಅಂದರೆ ರಾಶಿಯಾದ ಏರಿಯಾ, ಅದಕ್ಕೋಸ್ಕರ ಬಳಸ್ಕೊತಾರೆ. ನಾವು ಅದಕ್ಕೆ ಸಾಥ್ ಕೊಡ್ತೀವಿ, ಸಪೋರ್ಟ್ ಇರ್ತೀವಿ. ನಮ್ಮ ಏರಿಯಾ ಹೆಸರು ಬರುವಾಗ ನಮಗೊಂದು ಖುಷಿ ಅಲ್ವಾ. ನಮ್ಮ ಏರಿಯಾ ಒಂದು ಪರದೆ ಮೇಲೆ ನಮ್ಮ ಏರಿಯಾ ಇದಪ್ಪ, ನಮ್ಮ ಮನೆ ಇದೆ ನೋಡಿ, ನಮ್ಮ ಪಕ್ಕದ ಮನೆ ಹಂಗೆ ಹೇಳೋಕ್ಕೆ ನಮಗೊಂದು ಖುಷಿ ಅಲ್ವಾ. ಅದು ನನಗೆ ದೊಡ್ಡಗೊಂದು ಖುಷಿ. ನಮ್ಮ ಏರಿಯಾ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ಇದ್ರ ಜೊತೆಗೆ ನೀವು ಕೂಡ ಸೂರ್ಯ ಅಭಿಮಾನಿ ಬಳಗದ ಅಧ್ಯಕ್ಷರು ಕರ್ನಾಟಕದ್ದು. ಸೊ ಅವರು ಕೂಡ ಸಾಕಷ್ಟು ಇಲ್ಲಿ ಬೆಂಗಳೂರು ಬರಬೇಕಂದ್ರೆ ನಿಮ್ಮ ಕಡೆಯಿಂದ ಎಲ್ಲ ರೀತಿಯ ವ್ಯವಸ್ಥೆಗಳಾಗಲಿ, ಅವ್ರು ಬಂದಾಗಲೆಲ್ಲ ಕರ್ಕೊಂಡೋಗಲಿ. ಅಪ್ಪು ಸರ್ ಇದಾದ ನಂತರದಲ್ಲೂ ಕೂಡ ಅವ್ರು ಬಂದಿದ್ದರು. ಅವ್ರ ಬಗ್ಗೆ ಹೇಳೋದು ಸರ್, ಇದೇ ನಮ್ಮ ಯಾವುದಪ್ಪ ಹೋದ್ಸಲಿ ಅಪ್ಪು ಅವರು ಇದಕ್ಕೆ ಕೂಡ ಬಂದಿದ್ದರು. ಇಲ್ಲ ಮನೆಗೆ ಹೋದರು, ನಾನೇ ಜೊತೆಲಿ ಹೋದೆ. ಮನೆಗೆ ಹೋದರು, ಫೋಟೋಕ್ಕೆ ಪೂಜೆ ಮಾಡಿದ್ರು, ಸಮಾಧಿಗೆ ಬಂದಿದ್ರು, ಸಮಾಧಿಯಲ್ಲಿ ಪೂಜೆ ಮಾಡಿದ್ರು. ಅಪ್ಪು ಸರ್ ಮೇಲೆ ಒಳ್ಳೆ ಗೌರವ, ಒಳ್ಳೆ ಒಂದು ಏನಂತ ಹೇಳೋದು ಅವ್ರಿಗೆ ಅಷ್ಟೊಂದು. ಅವರು ನಮ್ಮ ಅಣ್ಣವ್ರ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಯಾರು? ನಮ್ಮ ಸೂರ್ಯ ಅವ್ರಿಗೆ, ನಮ್ಮ ತಮಿಳ್ ಆ್ಯಕ್ಟರ್ ಸೂರ್ಯ ಅವ್ರಿಗೆ ಅಣ್ಣವ್ರ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಸರ್. ಅವ್ರು ಯಾವುದೇ ಒಂದು ಅವ್ರ ಮನೇದು ಯಾವುದೇ ಒಂದು ವಿಷಯಕ್ಕೂ ಬಂದು ಹೋಗ್ತಾರೆ. ಬೆಂಗಳೂರಲ್ಲಿ ಏನೇ ಕಾರ್ಯಕ್ರಮ ಆದರೂ ನೀವೇ ನೋಡ್ಕೊಳ್ಳೋದು. ನಾವು ಯಾಕಂದರೆ ಕರ್ನಾಟಕ ಸೂರ್ಯ ಅಭಿಮಾನಿಗಳ ರಾಜ್ಯಾಧ್ಯಕ್ಷರ ನಾವು. ಅದರಿಂದ ಇಲ್ಲಿ ಬಂದರೆ ನಮ್ಮನ್ನು ಭೇಟಿ ಮಾಡದೆ ಹೋಗೋದಿಲ್ಲ. ಅವರು ಭೇಟಿ ಮಾಡ್ತಾರೆ. ಕೆಲವೊಂದು ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ. ಮೊನ್ನೆ ಹೋದ ವರ್ಷ ಕರೆಸಿ 1,000 ಜನಕ್ಕೆ ಫೋಟೋ ಹಿಡಿಸಿ. ಯಾಕಂದರೆ ನಾವು ಇಲ್ಲಿದ್ರಾಗ ಬೇರೆ ಊರಲ್ಲಿ ಸರ್, ನೀವು ನಮಗೆ ಗೊತ್ತಿರುತ್ತೆ, ನಾವಿಲ್ಲಿ ಅವ್ರಿಗೆ ಕಟ್ಔಟು ಬ್ಯಾನರು ಅದು ಇದು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಅವ್ರಿಗೆ ಅದು ಗೊತ್ತಾಗುತ್ತೆ. ಅವ್ರು ಬೇರೆ ಸ್ಟೇಟಲ್ಲಿ ಅವ್ರು ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ. ಕಟ್ಔಟ್ಗಳು ಇಕ್ಕೋದು, ಬ್ಯಾನರ್ಗಳು ಹಾಕೋದು, ಹಾರ ಹಾಕೋದು, ಇದೆಲ್ಲ ಬಂದು ಮಾಡ್ತಾರೆ ಅಂದರೆ ಅವರು ಯೋಚಿಸ್ತಾರೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಆ ರಾಜ್ಯದಲ್ಲಿರೋದು ಬೇರೆ ಸ್ಟೇಟ್ ಬಿಟ್ಟು ಸ್ಟೇಟ್ ಮಾಡ್ತೀವಲ್ಲ ನಾವು, ಅದು ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಅವರು ನಮಗೆ 1,000 ಜನಕ್ಕೆ ಫೋಟೋಶೂಟ್ ಕೊಟ್ಟರು. ಅವ್ರು ಫೋಟೋಶೂಟ್ ಕೊಟ್ಟರೆ ಹಂಗೆ ನಾರ್ಮಲ್ ಕೊಡೋಲ್ಲ ಸರ್. 5 ಸ್ಟಾರ್ ಹೋಟ್ಲು, ಅಲ್ಲಿದ್ದರೂ ಸರಿ ಇಲ್ಲಿದ್ದರೂ ಸರಿ, ಒಂದು 5 ಸ್ಟಾರ್ ಹೋಟ್ಲು ಬುಕ್ ಮಾಡಿ ಆ ಹೋಟ್ಲಲ್ಲಿ ನಾವು 1,000 ಜನ ಆದರೆ 1,000 ಜನಕ್ಕೂ ಊಟ ವ್ಯವಸ್ಥೆ ವಿತ್ ನಾನ್ ವೆಜ್ ಬೇರೆ ಇರುತ್ತೆ, ನಾನ್ ವೆಜ್ ಬೇರೆ ಇರುತ್ತೆ. ಆ ಥರ ಏನು ಬೇಕು, ಮಟನ್, ಚಿಕನ್, ಕಬಾಬ್ ಏನೇನಿದೆ ಎಲ್ಲ ಐಟಮ್ ಅವ್ರದ್ದೇ ದುಡ್ಡು ಸರ್. 5 ಸ್ಟಾರ್ ಹೋಟೆಲ್ 1,000 ಜನ ಒಳಗಡೆ ಹೋಗಿ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ನೋಡಿ. ಅಂಥ ಒಳ್ಳೆ ವ್ಯಕ್ತಿ ಅವ್ರಿಗೆ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿರೋದು ನನಗೆ ದೊಡ್ಡ ಹೆಮ್ಮೆ ಸರ್. ಅಷ್ಟು ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಸೊ ಮಚ್ ಸರ್. ಈಗಷ್ಟೇ ಏನು ರಿಲೀಸ್ ಆಗಿ ದಿನ ಆದರೂ ಕೂಡ ದೂರಿಯಾಗಿ ಭರ್ಜರಿ ಪ್ರದರ್ಶನ ಹೌಸ್ಫುಲ್ ಹೋಗ್ತಾ ಇದೆ. ಅದೇ ಥರ 100 ಡೇಸ್ ಥರ ಹೋಗಲಿ ಸರ್. ಜಾಲಿ ಕೊನೆಗೆ ಒಂದು ಮಾತು, ಇವತ್ತಿಗೂ ನಮ್ಮ ಭೀಮಾ ಪಿಕ್ಚರ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಮಾಡಿರೋಂಥ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ ನಮ್ಮ ಭೀಮಾ ತಂಡದಿಂದ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಒಳ್ಳೆಯದಲ್ಲ. ಥ್ಯಾಂಕ್ ಯು ಮಲ್ಲ. ಎಸ್, ಇದಿಷ್ಟು ಜಾಕ್ ಮತ್ತು ಮಲ್ಲ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.